ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವ್ಲಾಗಲ್ಲಿ ನಾನು ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ಅಂದರೆ ಊರಲ್ಲಿ ಹಬ್ಬ ಇತ್ತು, ಹರಸೇವೆ ಇತ್ತು. ಸೊ ಅದರಿಂದ ಊರಿಗೆ ಹೊರಟಿದ್ದೆ. ನಾನು ಏನು ಚೆನ್ನಾಗಿದ್ದೀನಲ್ಲ, ಪುಣ್ಯ ಮಾಡಿದ್ರಿ ನೀವು. ನನ್ನ ಕಣ್ಣು, ಕಲರು, ಹೈಟು, ಸ್ಮೈಲು. ಎಷ್ಟೊತ್ತವರೆಗೂ ಕಾದು ಕಾದು ಕತ್ಲೇನೇ ಆಗೋಯ್ತು. ಟ್ರೈನ್ ಬೇರೆ ಡಿಲೇ ಆಗಿ ಆಮೇಲೆ ಅಟ್ ಲಾಸ್ಟ್ ಟ್ರೈನ್ ಬಂತು. ಅವತ್ತು ಸ್ಯಾಟರ್ಡೇ ಬೇರೆ. ಟ್ರೈನ್ ಹತ್ಕೊಂಡು ನೋಡಿದ್ರೆ ಸ್ವಲ್ಪ ರಶ್ ಇತ್ತು ಟ್ರೈನು. ಸರಿ ಅಂತ ವೆಯ್ಟ್ ಮಾಡಿ ಇದ್ದು ಅದಾದಮೇಲೆ ಒಂದು ಕಡೆ ಸೀಟ್ ಸಿಕ್ತು. ಆವಾಗ ಚುರುಮುರಿ ಬಂತು. ಚುರುಮುರಿ ತೊಗೊಂಡು ನಾನು ತಂದಿದ್ದು ಕಪ್ ಕೇಕ್ಸ್ ತಿಂದ್ಕೊಂಡು ಟ್ರೈನ್ ಮೂವಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ ಅಂತ ವಿಂಡೋ ಸೀಟ್ ಸಿಕ್ತು. ಜೊತೆಗೆ ನನ್ನ ಅಕ್ಕ ಚಿಪ್ಸ್ ತಂದಿದ್ರು ನನಗೆ ಅಂತ. ಸೊ ಚಿಪ್ಸ್ ತಿಂದ್ಕೊಂಡು ವಿಂಡೋ ಸೀಟಲ್ಲಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಇದು ಬಂದುಬಿಟ್ಟು ತುಮಕೂರು ಸೈಡಲ್ಲಿ ಸಿಗೋವಂಥ ವ್ಯೂ. ಇದು ನನ್ನ ಫೇವ್ರೆಟ್ ವ್ಯೂ ಆ್ಯಕ್ಚುಲಿ. ಅದಾದಮೇಲೆ ಗುಬ್ಬಿ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಬಂತು ಅಂದರೆ ಏನೋ ಒಂಥರ ಖುಷಿ, ಇನ್ನೇನು ನಮ್ಮೂರು ಹತ್ರ ಬಂತು ಅಂತ. ಸೊ ಹಾಗೆ ವೆಯ್ಟ್ ಮಾಡ್ಕೊತ ಅಟ್ ಲಾಸ್ಟ್ ನಮ್ಮೂರಿಗೆ ಬಂದು ರೀಚ್ ಆದ್ವಿ. ಅದು ಟೈಮ್ ಅಷ್ಟಾಗಿತ್ತು ನಾನು ಊರಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ. ಸೊ ಟೈಮ್ ಎಷ್ಟು ಅಂತ ಕೇಳಬೇಡಿ, ಅದು ನೋಡಿದ್ರೆ ನನಗೆ ಟೈಮ್ ಹೇಳೋದಕ್ಕೆ ಬರೋಲ್ಲ. ಬಟ್ ಎಷ್ಟೊತ್ತಿಗಾಗಿತ್ತು ಅಂತ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ರೈಲ್ವೆ ಸ್ಟೇಷನಿಂದ ಈಚೆ ಹೋದ್ವಿ. ನನ್ನ ದೊಡ್ಡಮ್ಮ ಕಾಯ್ತಾಯಿದ್ರು ಅಲ್ಲೇ. ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ. ಇದೇ ನಮ್ಮೂರು ಹಂಸಂದ್ರ ಅಂತ. ನನ್ನ ಫೇವ್ರೆಟ್ ಊರು ಆ್ಯಂಡ್ ನನ್ನ ಮೋಸ್ಟ್ ಆಫ್ ದ ಚೈಲ್ಡ್ಹುಡ್ ನಾನು ಕಳೆದಿರೋದು ಇದೇ ಊರಲ್ಲಿ. ಬಿಕಾಸ್ ನನ್ನ ಇಬ್ಬರು ದೊಡ್ಡಮ್ಮನೂ ಇದೇ ಊರಲ್ಲಿರೋದು. ಸೊ ಆಮೇಲೆ ನಾನು, ಅಮ್ಮ, ಅಕ್ಕ ಮತ್ತು ಅಕ್ಕನ ಮಗ ಎಲ್ಲ ಆಟೋ ಹೊತ್ಕೊಂಡು ನನ್ನ ಅಕ್ಕನೂರಿಗೆ ಹೊರಟು. ಇಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಇರೋದು, ಒಂದು ಫ್ಯೂ ಕಿಲೋಮೀಟರ್ಸ್ ಇರ್ಬೋದು. ಸೊ ಆಟೋದಲ್ಲೇ ಹೋಗ್ಬೋದು ಅಂತ ಆಟೋದಲ್ಲಿ ಹೋಗ್ತಾ ಇದ್ದೋ. ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ. ಚಳಿ ಆಗ್ತಾಯಿತ್ತು ಅಂತ ನನ್ನ ಸ್ವೆಟರ್ನ ಈ ಥರ ಹಾಕ್ಕೊಂಡಿದ್ದ. ಅದಾದಮೇಲೆ ಊರಿಗೆ ರೀಚ್ ಆಗಿ ಅಕ್ಕನ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಎಷ್ಟು ಥಂಡಿ ಅಂದರೆ ಯಪ್ಪ ಹೇಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಮುಖ ಎಲ್ಲ ಪಿಂಕ್ ಆಗಿಬಿಟ್ಟಿತ್ತು. ಆಮೇಲೆ ಹಿಂದೆ ಹೋಗಿ ನೋಡಿದ್ರೆ ಇಷ್ಟೆಲ್ಲ ಕತ್ಲೆ ಇತ್ತು. ಯಪ್ಪ ಹೆಂಗಿರ್ತಾರೆ ಇವರು ಅಂತ ಅಂದ್ಕೊಂಡ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ಫೇಸ್ ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಐ ವಾಸ್ ಎಂಜಾಯಿಂಗ್. ಆಮೇಲೆ ಅಕ್ಕ ಊಟ ಬಡಿಸ್ತಾ ಇದ್ಲು. ರೈಸು, ಅವರೆಕಾಳು ಸಾಂಬಾರು ಎಲ್ಲ ಮಾಡಿದರು. ಸೊ ಅದೆಲ್ಲ ತಿಂದು ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಂಡೆ ಸ್ವಲ್ಪ ಹೊತ್ತು. A few minutes later. ಸ್ವಲ್ಪ ಹೊತ್ತು ಮಲಗಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ಎಬ್ರಿಸಿದ್ರು ಪೂಜೆ ಆಗ್ತಾಯಿದೆ ಅಂತ. ಸರಿ ದೂರದಿಂದನೇ ಪೂಜೆ ಎಲ್ಲ ನೋಡ್ಕೊಂಡು ವಾಪಸ್ ಹೋಗಿ ಮಲ್ಕೊಂಡ್ಬಿಟ್ಟೆ, ನಿದ್ದೆ ತಡೆಯೋಕ್ಕಾಗ್ತಿರ್ಲಿಲ್ಲ ಅಂತ. ಆಮೇಲೆ ವಾಪಸ್ ನಮ್ಮಮ್ಮ ಎಬ್ರಿಸಿದಾಗ ನೋಡ್ತೀನಿ ಈಚೆ ಬಂದು ಇಷ್ಟು ಬ್ರೈಟಾಗಿತ್ತು ನೇಚರು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಅಂದರೆ ಅಕ್ಕನ ಮನೆ ಫುಲ್ ಸುತ್ತ ತೋಟದಲ್ಲಿರೋದು. ಸೊ ನೋಡೋದಕ್ಕೆ ಎಷ್ಟು ಪೀಸ್ಫುಲ್ಲಾಗಿತ್ತು, ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಿಂದೆ ತೋಟಕ್ಕೆ ಹೋದೆ. ಅಲ್ಲೂ ಕೂಡ ಎಲ್ಲ ಚೆನ್ನಾಗಿತ್ತು, ಫುಲ್ ಪೀಸ್ಫುಲ್ಲಾಗಿತ್ತು, ಸೈಲೆಂಟಾಗಿತ್ತು. ಅದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇದೇನೋ ಕೆಳಗೆ ಬಿದ್ದಿದೆಯಲ್ಲ ಅಂತ ನೋಡ್ತಾ ಇದ್ದೆ. ಅದು ನೋಡಿದ್ರೆ ಆಮೇಲೆ ಗೊತ್ತಾಯಿತು ಅಡಿಕೆದು ಒಣಗಿರೋ ಸಿಪ್ಪೆ. ಅದನ್ನೆಲ್ಲ ನೋಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಹಿಂದೆಗಡೆ ಯಾವುದೋ ಆಂಟಿ ಬಂದುಬಿಟ್ಟು ಹಸು ಕಟ್ತಾಯಿದ್ರು. ಅವ್ರು ಕೇಳ್ತಾಯಿದ್ರು ಏನಮ್ಮ ಫೋಟೋ ತೆಗಿತಾ ಇದೆಯಾ ಅಂತ. ನಾನು ಇಲ್ಲ ಆಂಟಿ ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡೋದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ಬಿಟ್ಟು ಹಸುದು, ಆಂಟಿದು, ಆಮೇಲೆ ಅಲ್ಲಿರೋ ಕ್ರೇನ್ಸ್ದೆಲ್ಲ ವೀಡಿಯೋ ಮಾಡಿಕೊಂಡು ವಾಪಸ್ ಹೊರಟೆ. ಅಕ್ಕ ನಾಷ್ಟ ಮಾಡೋದಕ್ಕೆ ಕರಿತಾ ಇದ್ಲು ಅಂತ. ಅಲ್ಲೋಗಿ ನೋಡಿದ್ರೆ ಅಮ್ಮ ಅಕ್ಕ ಎಲ್ಲ ನಾಷ್ಟ ಮುಗಿಸ್ಕೊಂಡಿದ್ರು. ನಾನು ಒಬ್ಬಳೇ ಪೆಂಡಿಂಗ್ ಇದ್ದಿದ್ದು. ಆವಾಗ ಅಮ್ಮ ಹೇಳ್ತಿದ್ದಾರೆ ಚಿತ್ರಾನ್ನ ಸಪ್ಪೆ ಇತ್ತು ಅಂತ ಉಪ್ಪು ತೊಗೊಂಡು ಬಂದು ಸ್ವಲ್ಪ ಹಾಕು ಅಂತ ಅಂದರೆ ನಿಮ್ಮ ಅಕ್ಕ ಸೋಡಾ ತೊಗೊಂಡು ಬಂದು ಹಾಕಿದ್ದಾಳೆ ಉಪ್ಪು ಅಂದ್ಕೊಂಡು ಅಂತ. ಆಮೇಲೆ ದೇವ್ರೆ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮಮ್ಮ ಹಾಗೆ ತಿಂದಿದ್ದಾರೆ ಅದನ್ನು. ಅಯ್ಯೋ ಅಂದ್ಕೊಂಡ್ಬಿಟ್ಟು ನಾನು ಉಪ್ಪನ್ನೇ ಹಾಕ್ಕೊಂಡು ತಿಂದು ವಾಪಸ್ ಎದ್ದು ಮತ್ತೆ ಹಿಂದೆ ಹೋಗಿ ನೋಡ್ತಾ ಇದ್ದೆ. ನೋಡಿದ್ರೆ ಅಲ್ಲಿ ಕ್ರೇನ್ಸ್ ಎಲ್ಲ ಆಂಟಿ ಹೋದ್ಮೇಲೆ ಕೌ ಹತ್ರ ಬಂದ್ಬಿಟ್ಟಿತ್ತು. ಅವರೆಲ್ಲ ಫ್ರೆಂಡ್ಸ್ ಅನಿಸುತ್ತೆ ಅಂತ ನಾನು ಮತ್ತು ನನ್ನಿಬ್ಬರು ಮಕ್ಕಳು, ಇಬ್ಬರೂ ನನ್ನ ಅಕ್ಕನ ಮಕ್ಕಳೇ, ನಾನು ಅವ್ರಿಗೆ ಚಿಕ್ಕಮ್ಮ ಆಗಬೇಕು. ಸೊ ಇಬ್ಬರು ಮಕ್ಕಳು ಜೊತೆ ನಾನು ಇನ್ನೊಂದು ತೋಟ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೆ ಖುಷಿಯಲ್ಲಿ. ಅಲ್ಲಿ ನೋಡಿದ್ರೆ ನನ್ನ ಚಿಕ್ಕಕ್ಕನ ಮಗ ಬಿದ್ದುಬಿಟ್ಟು ಕೆಸರೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸರಿ ಬಿಡು ಅಂದ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅಲ್ಲಿ ಅಡುಗೆ ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ನಮ್ಮ ಭಾವಂದು ಇನ್ನೂ ಒಂದು ಸ್ವಲ್ಪ ಜಾಗ ಇತ್ತು. ಆ ಜಾಗಕ್ಕೆ ಹೋಗ್ಬಿಟ್ಟು ನೋಡಿದೆ. ಅಲ್ಲಿ ನೋಡಿದ್ರೆ ಅವ್ರು ಪೆಂಡಲೆಲ್ಲ ಹಾಕ್ಕೊಂಡು ಅಡುಗೆ ಆಗಿನ್ನ ಸ್ಟಾರ್ಟ್ ಮಾಡಿದರು. ಅಲ್ಲೂ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ಅಲ್ಲಿ ನೋಡಿದ್ರೆ ಅಂಕಲ್ ಮಕ್ಕ ನೋಡ್ತಾಯಿದ್ರು. ಅದಕ್ಕೆ ಯಾಕೆ ಬೇಕು ಅಂತ ಅಲ್ಲಿಂದ ಹೊರಟು ಬಂದೆ.
ಅಟ್ಲೀಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಓಡಾಡೋಣ ಅಂತ ಮನೆ ಕಡೆ ಬಂದೆ. ಅಲ್ಲಿ ನೋಡಿದ್ರೆ ಅಂಡೆ ಒಲೆ ಉರಿ ಹಾಕಿದ್ರು. ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ, ಅಂಡೆ ಒಲೆ ಸ್ನಾನ. ಈ ಥರ ಸ್ನಾನ ಮಾಡೋದಕ್ಕೆ ನಿಜ ಎಲ್ಲರೂ ಪುಣ್ಯ ಮಾಡಿರಬೇಕು. ಸರಿ ಅಂತ ಸ್ನಾನ ಮಾಡ್ಕೊಂಡ್ಬಿಟ್ಟು ಈಚೆ ಬಂದು ನೋಡ್ತೀನಿ, ನಮ್ಮ ಭಾವ ಖಾರ ರುಬ್ತಾಯಿದ್ರು. ಕರೆಂಟ್ ಹೋಗಿತ್ತು ಅಂತ ನಮ್ಮ ಭಾವ ನಮ್ಮ ಅಕ್ಕಗೆ ಹೆಲ್ಪ್ ಮಾಡಲಿಕ್ಕೆ ಖಾರ ರುಬ್ತಾಯಿದ್ರು. ಅಷ್ಟರಲ್ಲಿ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಇವರು ಪೂಜೆ ಎಲ್ಲ ಮಾಡಿ ಮುಗಿಸಿ ಮತ್ತೆ ಊಟಕ್ಕೆ ಹೋಗಿ ಅಂತ ಹೇಳಿದ್ರು. ಊಟಕ್ಕೆ ನಾನು ಮತ್ತು ನನ್ನ ಕಸಿನ್ ಇಬ್ಬರು ಹೋಗ್ತಾಯಿದ್ದೋ. ಇಲ್ಲಿ ಬಂದ್ಬಿಟ್ಟು ನನ್ನ ಅತ್ತೆ ಮಗಳು. ಸೊ ಊಟದಲ್ಲಿ ಫಸ್ಟು ಸ್ವೀಟ್ ಹಾಕಬೇಕು ಅಂತ ಸಬ್ಬಕ್ಕಿ ಪಾಯಸ ಹಾಕಿದ್ರು. ಅದನ್ನು ತಿಂದಮೇಲೆ ನನ್ನ ಫೇವ್ರೆಟ್ ಚಿಕನ್ ಫ್ರೈ, ಮಟನ್, ಮುದ್ದೆ ಎಲ್ಲ ಹಾಕಿದ್ರು. ಅದು ಎಲ್ಲ ತಿಂದ ಮೇಲೆ ವಾಪಸ್ ಮನೆ ಕಡೆ ಹೋಗ್ತಾಯಿದ್ವಿ. ನಾನು, ನನ್ನ ತಂಗಿ, ಅಮ್ಮ, ಅಜ್ಜಿ, ದೊಡ್ಡಮ್ಮ ಮತ್ತು ನನ್ನ ಮಗ ಎಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಆದರೂ ಅವ್ರು ಕನ್ನಡ ಮಾತಾಡಿದ್ರು ಅಂತ ನಂಗೆ ಅನಿಸಿಲ್ಲ. ಇವ್ರು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಅಣ್ಣ ವಿನಯ್ ಅಣ್ಣ ಅಂತ. ಇವರು ಬಂದು ಹಂಸಂದ್ರದಲ್ಲೇ ಇರೋದು, ನನ್ನ 2ನೇ ದೊಡ್ಡಮ್ಮನ ಮಗ. ಸೊ ಊಟ ಎಲ್ಲ ಆದಮೇಲೆ ತುಂಬ ಸೆಕೆ ಆಗ್ತಿತ್ತು ಅಂತ ವಾಪಸ್ ಫ್ರೆಶ್ ಅಪ್ ಆಗಿ ಎಲ್ಲರೂ ಹರಿಯೋ ನೀರು ಹತ್ರ ಹೋಗ್ತಾಯಿದ್ವಿ. ಹರಿಯೋ ನೀರು ಅಂತ ಅಂದರೆ ನನ್ನ ಅಕ್ಕ ಇಲ್ಲೇ ಬಂದ್ಬಿಟ್ಟು ಬಟ್ಟೆ ಒಗೆಯೋದಂತೆ. ಅವರು ಹರಿಯೋ ನೀರು ಅಂದಿದ್ದು ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇಟ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲಲ್ಲಿ. ಆಮೇಲೆ ಇಲ್ಲಿ ನೋಡಿದ್ರೆ ನೀರು ಕಾಲು ಪಾದನೂ ನೆನೆಯಲ್ಲ. ನಾನು ನಮ್ಮ ಅಕ್ಕಗೆ ರೇಗಿಸ್ತಾ ಇದ್ದೆ, ಇಲ್ಲಿ ಬಂದು ಬಟ್ಟೆ ಒಗಿತೀಯ ನೀನು ಅಂತ. ಅಲ್ಲಿ ಮಮ್ಮಿ ಯಾವಾಗಲೂ ಹೇಳೋರು ಕಾಲಲ್ಲಿ, ಅಯ್ಯೋ ಹುಷಾರು, ಯಾರಾದರೂ ಬಂದು ತಳ್ಬಿಟ್ಟಾರು ಅದುಂಬಿಟ್ಟಾರು ಅಂತ. ಇಲ್ಲಿ ನೋಡಿದ್ರೆ ವಾಪಸ್ ತಳ್ಳಿದ್ರೆ ಅದುಮಿದ್ರೆ ಮುಖನೂ ಮುಳುಗಲ್ಲ ಅಂತ ನಾನು ರೇಗಿಸ್ತಾ ಇದ್ದೆ. ಅದಾದಮೇಲೆ ಮನೆ ಹತ್ರ ಬಂದು ನನ್ನ ಅಣ್ಣ ಎಳ್ನೀರು ಕೊಚ್ಕೊಟ್ಟ. ಸರಿ ಅಂತ ಎಳ್ನೀರು ಕುಡಿದೆ. ಎಳ್ನೀರು ಬಂದ್ಬಿಟ್ಟು ನನ್ನ ಫೇವ್ರೆಟ್. ಆ್ಯಂಡ್ ಅದರಲ್ಲಿರೋ ಗಂಜಿ ಬಂದ್ಬಿಟ್ಟು ನನಗೆ ಇನ್ನೂ ಇಷ್ಟ. ಅದೆಲ್ಲ ತಿಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಾಪಸ್ ಮನೆಗೆ ಹೊರಡೋಕ್ಕೆ ಬೇಜಾರು, ಬಟ್ ಸ್ಟಿಲ್ ಹೊರಡಬೇಕು ಅಂತ ಹೊರಟೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್ ಅಂತ ಅವಾಗ್ಲೇ ಅಂದೆ ಫ್ರೆಂಡ್ಸ್, ಹಾಯ್ ಅಂತ ಇದೀನಿ. ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೆ? ಇವಾಗ ಓದ್ಬೇಕು, ಫೇಲ್ ಆದ್ರೆ ಮನೇಲಿ ಪಾತ್ರೆ ತೊಳಿಬೇಕು. ಪಾಪಚ್ಚಿ ನನ್ನ ತಂಗಿ ಫುಲ್ ಫೀಲಿಂಗಲ್ಲಿದ್ಲು, ಓದಲೇಬೇಕಲ್ಲ ಮನೆಗೆ ಹೋದ್ಮೇಲೆ ಅಂತ. ಅದಾದಮೇಲೆ ಸರಿ ಅಂತ ಕಾರ್ ಹೊತ್ಬಿಟ್ಟು ನಾವು ನನ್ನ ದೊಡ್ಡಮ್ಮ ಮನೆಗೆ ಬಂದೋ. ದೊಡ್ಡಮ್ಮ ಮನೆ ಅಂತ ಅಂದರೆ ನಮ್ಮ ವಿನಯ್ ಅಣ್ಣ ಅವ್ರ ಮನೆ. ಸೊ ಅವ್ರದ್ದೇ ದೇವಸ್ಥಾನ, ಅವರೇ ಪೂಜೆ ಎಲ್ಲ ಮಾಡಿಸೋದು. ಅದಾದಮೇಲೆ ಸರಿ ನಡಿ ತೋಟ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ತೋಟ ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೋ. ತೋಟ ಬಂದ್ಬಿಟ್ಟು ಮನೆ ಪಕ್ಕದಲ್ಲೇ ಇರೋದು. ಇಲ್ಲೂ ತೋಟದಲ್ಲಿ ನಮ್ಮ ಅಣ್ಣ ಎಲ್ಲರಿಗೂ ಬೇಕಾಗತ್ತೆ ಅಂತ ಅವನೇ ಬೆಳೆದಿರೋ ಪಪ್ಪಾಯ ಎಲ್ಲ ಕಿತ್ಕೊಡ್ತಾ ಇದ್ದ. ಅದಕ್ಕೆ ನಿನ್ನ ತೋಟದ ಬಗ್ಗೆ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಪರಂಗಿ ಹಣ್ಣು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ನಂಬಕ್ಕೆ ಅಸಾಧ್ಯ. ಅಲ್ಲಿ ನೋಡ್ರಿ, ಅಲ್ಲಿ ತಿಕ್ಕಿದ್ದೀನಿ ಅಲ್ಲಿ. ಇನ್ನೂ ಬೇಕಾ? ಇನ್ನೂ ಮರದಲ್ಲೇ ಹಣ್ಣಾಗಿರೋದು ಅಲ್ಲೆಲ್ಲ ನೋಡಿ, ಗಿಳಿ ಎಲ್ಲ ತಿಂತೈತೆ. ಅದು ಗಿಳಿಗೆ ಅಂತ ಬಿಟ್ಟರೆ ಅದು ಮನುಷ್ಯರು ಕೊಡಲ್ಲ. ಸೊ ನಮ್ಮ ಅಣ್ಣಂದು ತೋಟದ ಇಂಟ್ರೋ ಎಲ್ಲ ಕೇಳಿಸ್ಕೊಂಡು ಆಮೇಲೆ ನಾವು ನಮ್ಮ ಅಣ್ಣನ ತೋಟದಲ್ಲಿರೋ ಬಾವಿ ನೋಡ್ದೋ. ಬಾವಿ ಎಲ್ಲ ನೋಡಿಬಿಟ್ಟು ಅಣ್ಣನ ತೋಟ ಎಲ್ಲ ಫುಲ್ ಒಂದು ರೌಂಡ್ ಹಾಕಿ ತೋಟ ಹೆಂಗಾಗಿದೆ ಈಗ ಅಂತೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟೋ. ಮನೇಲೆಲ್ಲ ಫುಲ್ ಫ್ಯಾಮಿಲಿ ಇದ್ದರು. ನೆಂಟರೆಲ್ಲ ಬಂದಿರೋದ್ರಿಂದ ಮನೆ ಫುಲ್ಲು ಗಿಜಿ ಗಿಜಿ ಅಂತಿತ್ತು. ಸೊ ಮನೆಯೆಲ್ಲ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಬಂದ ಮೇಲೆ ಇಲ್ಲೆಲ್ಲ ಏನೇನೋ ಮಾತಾಡ್ತಾಯಿದ್ರು. ಅದೇ ಆಗಲೇ ವಿಡಿಯೋದಲ್ಲಿ ಹಾಕ್ದಂಗೆ ಅವ್ರು ಏನು ಮಾತಾಡ್ತಾರೆ ಅಂತ ಅರ್ಥ ಆಗಲ್ಲ. ಎಲ್ಲ ಒಂದೇ ಸತಿ ಮಾತಾಡ್ತಾರೆ, ಕನ್ನಡನೇ ಅರ್ಥ ಆಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ ನನಗಂತೂ. ಇವ್ರು ಬಂದ್ಬಿಟ್ಟು ನಾನು ದೊಡ್ಡಮ್ಮ. ಅದಾದಮೇಲೆ ಸರಿ ಅಂತ ಈ ವಿಂಡೋದಲ್ಲಿ ತೋಟ ಕಾಣುತ್ತೆ. ಇವಾಗ ನಾವು ಓಡಾಡ್ಕೊಂಡು ಬಂದ್ವಲ್ಲ ಆ ತೋಟ ಇದು ವಿಂಡೋದಲ್ಲಿ ಕಾಣುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಮನೆಯೆಲ್ಲ ಒಂದು ಹೌಸ್ ಟೂರ್ ಮಾಡಿ. ಇದು ಬಂದ್ಬಿಟ್ಟು ಶ್ರೇಯಾ ಅವರ ತಂಗಿ ಗಾನವಿ ಅಂತ. ನಮ್ಮ ಅಣ್ಣ ಅಲ್ಲ, ನಮ್ಮ ದೊಡ್ಡಮ್ಮ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡಿದ್ಮೇಲೆ ಎಲ್ಲ ಬಾಳೆಹಣ್ಣು ಗೀಳೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡು ನಮ್ಮ ಅಣ್ಣಂಗೊಂದು ಬಾಯ್ ಹೇಳ್ಬಿಟ್ಟು ಬೇಜಾರಲ್ಲಿ ಅವ್ರು ಬಂದ್ಬಿಟ್ಟು ನನ್ನ ಮೊದಲನೇ ದೊಡ್ಡಮ್ಮ ಯೆಲ್ಲೋ ಕಲರ್ ಸ್ಯಾರಿ, ಇನ್ನೊಬ್ರು ಬಂದ್ಬಿಟ್ಟು ನಾನು 2ನೇ ದೊಡ್ಡಮ್ಮ. ವಾಪಸ್ ಮನೆ ಕಡೆ ಹೊರಟು. ಈ ಊರು ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ. ಹೆಂಗೆ ಒಂದಿನ ಕಳೆದೋಯ್ತು ಅನ್ನೋದೇ ಐಡಿಯಾ ಕೂಡ ಇಲ್ಲ. ನಿಜ ತುಂಬ ಬೇಜಾರಾಗುತ್ತೆ. ರಿಟರ್ನ್ ಬರ್ಬೇಕಾದ್ರೆ ಫುಲ್ ಬೇಜಾರು ಮಾಡ್ಕೊಂಡು ಬಂದೆ ನಾನು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಚಿಕ್ಕ ವ್ಲಾಗ್ ಆಗಿತ್ತು, ಬಟ್ ಸ್ಟಿಲ್ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.
ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.